बार ट्रंप सरकार we put a 50% tariff on India. ಸ್ನೇಹಿತರೆ, ವನಸಿರಿ ಪಬ್ಲಿಕ್ ಟ್ರೆಂಡ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಅತಿ ದೊಡ್ಡ ಸುದ್ದಿ ಏನೆಂದರೆ ಅದು ಅಮೆರಿಕದ ಅಧ್ಯಕ್ಷ ಜಾರಿಗೆ ತಂದಿರುವ ಭಾರತ ಸರಕುಗಳ ಮೇಲಿನ 50ರಷ್ಟು ಸುಂಕ ನೀತಿ. ಒಂದೊಂದು ಕಾಲದಲ್ಲಿ ಭಾರತ ಹಾಗೂ ಅಮೆರಿಕ ದೇಶಗಳ ನಡುವೆ ಯಾವ ರೀತಿ ಉತ್ತಮ ಬಾಂಧವ್ಯವಿತ್ತು ಅಂತ ತಮಗೆಲ್ಲರಿಗೂ ತಿಳಿದೇ ಇದೆ. ಆ ಉತ್ತಮ ಬಾಂಧವ್ಯ ಈಗ ಅಳಿಸಿಕೊಳ್ಳೋದಕ್ಕೆ ಕಾರಣಗಳಾದರೂ ಏನು? ಟ್ರಂಪ್ ಭಾರತದ ಸರಕುಗಳ ಮೇಲೆ 50% ಸುಂಕವನ್ನು ವಿಧಿಸೋದಕ್ಕೆ ಕಾರಣಗಳಾದರೂ ಏನು? ಬನ್ನಿ ಒಮ್ಮೆ ತಿಳಿಯೋಣ. ಭಾರತ ಆರ್ಥಿಕತೆಯಲ್ಲಿ ಮುನ್ನುಗ್ಗುತ್ತಿದ್ದಾಗ ಭಾರತ ಹಾಗೂ ಅಮೆರಿಕ ಸಂಬಂಧ ಮತ್ತಷ್ಟು ಉತ್ತಮಗೊಂಡಿದ್ದು ಬರಾಕ್ ಒಬಾಮರವರು ಅಧ್ಯಕ್ಷರಾಗಿದ್ದಾಗ. ತದನಂತರ ಡೊನಾಲ್ಡ್ ಟ್ರಂಪ್ರವರು ಕೂಡ ಅಮೆರಿಕದ ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾಗ ಉತ್ತಮ ಸಂಬಂಧ ಹೊಂದಿದರು. ಮೋದಿಯವರು ಸಹ ಡೊನಾಲ್ಡ್ ಟ್ರಂಪ್ರವರನ್ನು ಭಾರತದ ಸ್ನೇಹಿತ, ನನ್ನ ಸ್ನೇಹಿತ ಎಂದು ಸಾಕಷ್ಟು ಕಡೆ ವೇದಿಕೆಗಳಲ್ಲಿ ಹೇಳಿದ್ದುದು ತಾವು ಗಮನಿಸಿರುತ್ತೀರಿ. ಹಾಗೆಯೇ ಟ್ರಂಪ್ ಚುನಾವಣೆಯನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಆಪ್ಕಿ ಬಾರ್ ಟ್ರಂಪ್ ಸರ್ಕಾರ್ ಎಂದು ಅವರ ಪರ ನಿಂತಿದ್ದು ಇಡೀ ಜಗತ್ತಿಗೆ ಭಾರತ ಹಾಗೂ ಅಮೆರಿಕ ಸಂಬಂಧ ಸಾಕಷ್ಟು ಗಟ್ಟಿಗೊಳ್ಳಲಿದೆ. ವಿಶ್ವ ಆರ್ಥಿಕತೆಯಲ್ಲಿ ಎರಡು ದೇಶಗಳು ಸಕಾರಾತ್ಮಕವಾಗಿ ಮುನ್ನುಗ್ಗಲಿವೆ ಎಂದು ವಿಶ್ಲೇಷಿಸುತ್ತಿರುವಾಗಲೇ ಭಾರತ ಹಾಗೂ ಅಮೆರಿಕ ಸಂಬಂಧ ಮುರಿದು ಬಿದ್ದಿದೆ. ಸ್ನೇಹಿತರೆ, ಈ ಸಂಬಂಧ ಮುರಿದು ಬೀಳುವುದಕ್ಕೆ ಮುಖ್ಯ ಕಾರಣ ಭಾರತದ ಸರಕುಗಳ ಮೇಲೆ ವಿಧಿಸಿರುವ ದುಬಾರಿ 50ರಷ್ಟು ಸುಂಕ. We put a 50% tariff on India. ಈ ರೀತಿ ಸುಂಕ ವಿಧಿಸಿರುವ ಅಮೆರಿಕದ ಬೆಳವಣಿಗೆ ಬರೀ ಭಾರತವನ್ನು ಮಾತ್ರ ಕೆರಳಿಸಿಲ್ಲ, ಬದಲಿಗೆ ವಿವಿಧ ದೇಶಗಳ ಕೆಂಗಣ್ಣಿಗೂ ಸಹ ಗುರಿಯಾಗಿದೆ. ಅಮೆರಿಕ ವಿರುದ್ಧ ಅಥವಾ ಅಮೆರಿಕ ವಿಧಿಸಿರುವ 50ರಷ್ಟು ಸುಂಕ ನೀತಿ ಹಾಗೂ ಟ್ರಂಪ್ ಬೆದರಿಕೆಯ ವಿರುದ್ಧ ಬ್ರಿಕ್ಸ್ ರಾಷ್ಟ್ರಗಳು ಸೆಡ್ಡು ಹೊಡೆದು ನಿಂತಿವೆ. ಸ್ನೇಹಿತರೆ, ಈ ದುಬಾರಿ ಸುಂಕವನ್ನು ಹೆಚ್ಚಿಸಲು ಪ್ರಮುಖ ಕಾರಣವೇನೆಂದರೆ ಭಾರತ ರಷ್ಯಾದಿಂದ ಭಾರಿ ಪ್ರಮಾಣದ ತೈಲವನ್ನು ಖರೀದಿಸಿರುವುದು. ಜೊತೆಗೆ ಭಾರತ ದೇಶ ಅಮೆರಿಕ ದೇಶದ ಮಾತನ್ನು ಕೇಳ್ತಾ ಇಲ್ಲ, ನಮ್ಮ ಅನುಕೂಲತೆಗೆ ತಕ್ಕಂತೆ ನಡೆದುಕೊಳ್ಳುತ್ತಿಲ್ಲ. ಹಾಗೆ ಭಾರತ ವ್ಯಾಪಾರದ ಮಾತುಕತೆಗಳಲ್ಲಿ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಡೈರಿ ಕ್ಷೇತ್ರಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ನಾನಾ ಕ್ಷೇತ್ರಗಳಲ್ಲಿ ಅಮೆರಿಕವನ್ನು ಕಡೆಗಣಿಸಿರುವುದು ಇದಕ್ಕೆ ಮುಖ್ಯ ಕಾರಣ ಎಂದು ಪಟ್ಟು ಹಿಡಿದು ಕೂತಿದೆ. ಭಾರತದ ಮೇಲೆ ಒತ್ತಡವನ್ನು ಹೇರುತ್ತಾ ಅಮೆರಿಕ ಮೊದಲು 25ರಷ್ಟು ಇದ್ದ ಸುಂಕವನ್ನು ತದನಂತರ 50ರಷ್ಟು ಸುಂಕವನ್ನು ಏರಿಸುವುದರ ಮೂಲಕ ಭಾರತದ ಕೆಲವು ಕ್ಷೇತ್ರಗಳಾದ ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಟೆಕ್ಸ್ಟೈಲ್ಸ್ಗಳಿಗೆ ಭಾರೀ ಹೊಡೆತ ಬೀಳ್ತಾ ಇದೆ. ಕಾರಣ ಈ ಕ್ಷೇತ್ರದಲ್ಲಿ ಉತ್ಪತ್ತಿಯಾದ 45ರಿಂದ 50ರಷ್ಟು ರಫ್ತಾಗುತ್ತಿದ್ದು ಅಮೆರಿಕಕ್ಕೆ ಮಾತ್ರ. ಜೊತೆಗೆ ಭಾರತದ ವಸ್ತುಗಳನ್ನು ಇ ಕಾಮರ್ಸ್ಗಳು ಕ್ಯಾನ್ಸಲ್ ಮಾಡಿರುವುದರಿಂದ ಭಾರತದ ರಫ್ತುವಿನ ಮೇಲೆ ಭಾರೀ ಹೊಡೆತ ಬೀಳುತ್ತಿದ್ದು ಸತ್ಯ. ಅದೇನೇ ಇರಲಿ, ಡೊನಾಲ್ಡ್ ಟ್ರಂಪ್ ವಿಧಿಸಿರ್ತಕ್ಕಂಥ ಈ ದುಬಾರಿ ಸುಂಕ ಹಾಗೂ ಟ್ರಂಪ್ ಬೆದರಿಕೆ ವಿರುದ್ಧ ಬ್ರಿಕ್ಸ್ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗಿ ಬ್ರಿಕ್ಸ್ ರಾಷ್ಟ್ರಗಳು ಅಮೆರಿಕವನ್ನು ಸೆಡ್ಡು ಹೊಡೆಯಲು ಸಜ್ಜಾಗಿ ನಿಂತಿವೆ. ಈ ಒಂದು ಘಟನೆಯಿಂದ ಭಾರತ ಹಾಗೂ ರಷ್ಯಾ ಸಂಬಂಧ ಮತ್ತಷ್ಟು ಗೊಳ್ಳಲಿದೆ. ಜೊತೆಗೆ ನಮ್ಮ ಶತ್ರು ರಾಷ್ಟ್ರವಾದ ಚೀನಾ ಕೂಡ ಅಮೆರಿಕದ ವಿರುದ್ಧ ನಾನು ಇದ್ದೀನಿ ಎಂದು ಕಾಣಿಸಿಕೊಳ್ಳುವುದಕ್ಕೆ ಶುರು ಮಾಡಿರುವುದು ಬಹಳ ರೋಚಕ ವಿಷಯವಾಗಿದೆ. ಸ್ನೇಹಿತರೆ, ಅಮೆರಿಕಕ್ಕಿಂತ ಚೈನಾ ಏನು ಹಿಂದೆ ಬಿದ್ದಿಲ್ಲ. ಇವರು ಬೆರಳು ತೋರಿಸಿದರೆ ಅಷ್ಟು ನುಂಗುವಷ್ಟು ಬೆಳೆದಿದ್ದಾರೆ ಎಂಬುದು ಇಡೀ ಜಗತ್ತಿಗೆ ಗೊತ್ತು. ಅಮೆರಿಕ ಹಾಗೂ ಭಾರತದ ನಡುವೆ ಟ್ರೇಡ್ ವಾರ್ ಶುರುವಾಗುತ್ತಿದ್ದಂತೆ ಚೈನಾದಿಂದ ಭಾರತಕ್ಕೆ ರಾಯಭಾರಿಯಾಗಿ ಬಂದಿರುವ ಸುಪಿಯಾಂಗ್ ಭಾರತದ ಪರ ನಿಂತು ಭಾರತವು ಅಮೆರಿಕ ದಬ್ಬಾಳಿಕೆಗೆ ಒಳಗಾಗಬಾರದು, ಭಾರತ ಈಗ ಸದೃಢವಾಗಿ ನಿಲ್ಲಬೇಕೆಂದು ಸಂದೇಶ ನೀಡಿದ್ದಾರೆ. ಜೊತೆಗೆ ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂತಂದರೆ ಜಾಗತಿಕ ಮಟ್ಟದಲ್ಲಿ ನಾಯಕನಾಗಿ ಗುರುತಿಸಿಕೊಳ್ಳುವುದಕ್ಕೆ. ಒಂದು ವೇಳೆ ಜಾಗತಿಕ ನಾಯಕನಾಗಿ ಗುರುತಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದರೆ ಏಷ್ಯಾ ಭಾಗದಲ್ಲಾದರೂ ನಾಯಕನಾಗಿ ಗುರುತಿಸಿಕೊಳ್ಳುವುದಕ್ಕೆ ಹಾತೊರಿತಾ ಇದೆ. ಅಮೆರಿಕ ವಿರುದ್ಧ ಕಿಡಿಕಾರಿ ನಾವು ನಿಮ್ಮ ಜೊತೆ ಸದಾ ಇರುತ್ತೇವೆ ಎಂಬುದು ಚೈನಾ ವಾದ. ರಷ್ಯಾ ಹಾಗೂ ಭಾರತದ ನಡುವೆ ಮತ್ತಷ್ಟು ಬಾಂಧವ್ಯ ಹೆಚ್ಚಿ ಸಾಕಷ್ಟು ಒಪ್ಪಂದಗಳಿಗೆ ಮುನ್ನಡೆ ಬರೆಯುವಂತೆ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂತಂದರೆ ಭಾರತ ಹಾಗೂ ರಷ್ಯಾದ ನಡುವೆ ಆದ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿನ ಒಪ್ಪಂದಗಳು. ಇನ್ನು ಮುಂದೆ ರಷ್ಯಾ ಈ ಒಂದು ಕ್ಷೇತ್ರಗಳಲ್ಲಿ ಸಹಾಯ ಮಾಡಲಿದೆ. ನಮಗೆ ಬೇಕಾದಂತಹ ತಂತ್ರಜ್ಞಾನ ಆಗಿರ್ಬೋದು, ರಕ್ಷಣಾ ಕ್ಷೇತ್ರದಲ್ಲಿನ ಭಾರಿ ಬದಲಾವಣೆಗಳಾಗಿರ್ಬೋದು, ಹಾಗೆಯೇ ಇಂಧನ ಕ್ಷೇತ್ರದಲ್ಲಿ ರಷ್ಯಾ ನಮಗೆ ಸಹಾಯವನ್ನು ಮಾಡಲಿದೆ. ಜೊತೆಗೆ ರೈಲ್ವೆ ಇಲಾಖೆಗೆ ಸಂಬಂಧಿಸಿದಂತೆ ಅದರ ಆಧುನೀಕರಣಕ್ಕೆ ಸಂಬಂಧಿಸಿದಂತೆ ಎರಡೂ ದೇಶಗಳು ಕೂಡ ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಲಿವೆ. ಇದರಿಂದ ರೈಲ್ವೆ ಕ್ಷೇತ್ರದಲ್ಲೂ ಕೂಡ ಅಗಾಧವಾದ ಬದಲಾವಣೆಯನ್ನು ನಾವು ಕಾಣಬಹುದು. ಜೊತೆಗೆ ಭಾರತದ ರೈತರಿಗೆ ಅನುಕೂಲಕರವಾಗುವಂತೆ ರಷ್ಯಾ ದೇಶವು ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಗೆ ಭಾರತಕ್ಕೆ ಸಹಾಯವನ್ನು ಮಾಡಲಿದೆ. ಈ ಮೂಲಕ ರಾಸಾಯನಿಕ ಗೊಬ್ಬರಗಳು ದೀರ್ಘಕಾಲಿಕವಾಗಿ ದೊರೆಯುವಂತೆ ಮಾಡಲು ಇದು ನೆರವಾಗುತ್ತದೆ. ಇದರಿಂದ ರೈತರಿಗೆ ಬಹಳ ಉಪಯುಕ್ತವಾಗುತ್ತದೆ. ಹಾಗೆಯೇ ಭಾರತದಲ್ಲಿನ ಖನಿಜ ಸಂಪನ್ಮೂಲಗಳ ಸಂರಕ್ಷಣೆಗೆ ರಷ್ಯಾವು ಭಾರತಕ್ಕೆ ಸಹಾಯ ಮಾಡಲಿದೆ.
ರಷ್ಯಾದಲ್ಲಿರ್ತಕ್ಕಂಥ ಭಾರಿ ಪ್ರಮಾಣದ ಖನಿಜ ಸಂಪನ್ಮೂಲಗಳು ಸಹ ಭಾರತಕ್ಕೆ ದೊರೆಯಲಿವೆ. ಈ ಒಂದು ಖನಿಜ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮೂಲಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು ಅಥವಾ ಇಲೆಕ್ಟ್ರಿಕಲ್ ವಸ್ತುಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರ್ಗಳಿಗೆ ಸಂಬಂಧಿಸಿದಂತೆ ಅಥವಾ ಇನ್ನಿತರ ಕ್ಷೇತ್ರಗಳಿಗೆ ಬೇಕಾಗುವಂತಹ ಖನಿಜ ಸಂಪನ್ಮೂಲಗಳಿಂದ ಭಾರತವು ಸ್ವಾವಲಂಬಿಯಾಗುವ ಸಾಧ್ಯತೆ ಇದೆ. ಈ ರೀತಿಯ ಬೆಳವಣಿಗೆಗಳು ಮತ್ತಷ್ಟು ಹೆಚ್ಚಲಿವೆ. ಇದರಿಂದ ಎರಡು ದೇಶಗಳು ಕೂಡ ಇತರ ದೇಶಗಳನ್ನು ಅವಲಂಬಿಸುವ ಅಗತ್ಯತೆ ಕಡಿಮೆಯಾಗಲಿದೆ. ಈ ರೀತಿಯ ಚರ್ಚೆಗಳು ನಡೆಯುತ್ತಿದ್ದಂತೆ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂಬ ಮಾಹಿತಿ ಇದೆ. ಇದರಿಂದ ಭಾರತ ಹಾಗೂ ರಷ್ಯಾ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳಲಿದೆ. ಟ್ರಂಪ್ ಈ ರೀತಿಯ ದುಬಾರಿ ಸುಂಕ ವಿಧಿಸಿರುವುದಕ್ಕೆ ಭಾರತದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಟ್ರಂಪ್ ಸುಂಕಾಘಾತದಿಂದ ಉಂಟಾಗಿರುವ ಜಾಗತಿಕ ವಾಣಿಜ್ಯ ಅಸ್ಥಿರತೆಯ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇತರ ದೇಶಗಳತ್ತ ಅಂದರೆ EU, ಆಸಿಯಾನ್ ಅಂಡ್ ಮಧ್ಯಪ್ರಾಚ್ಯದಂತಹ ಮಾರುಕಟ್ಟೆಗಳಿಗೆ ರಫ್ತು ಮಾಡುವ ಕುರಿತು ಗಮನ ಹರಿಸುವುದು ಒಳಿತು ಎಂದು ಸಲಹೆ ನೀಡಲಾಗುತ್ತದೆ. ಈ ರೀತಿಯ ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಇತರ ದೇಶಗಳು ಕೂಡ ಭಾರತಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಭಾರತ ಪ್ರಧಾನಿಯಾಗಿರುವ ಮೋದಿ ಜೊತೆ ಇಸ್ರೇಲ್ನ ಪ್ರಧಾನಿ ನೇತಾನ್ಯಾಹು ಬ್ರೆಜಿಲ್ನ ಅಧ್ಯಕ್ಷರ ಜೊತೆ ದೂರವಾಣಿ ಕರೆಯ ಮುಖಾಂತರ ತಮ್ಮ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ. ಈ ಬೆಳವಣಿಗೆಯಿಂದ ಬ್ರಿಕ್ಸ್ ಮತ್ತಷ್ಟು ಗಟ್ಟಿಗೊಳ್ಳಲಿದೆ. ಸ್ನೇಹಿತರೆ, ಈ ಅಮೆರಿಕದ ದುಬಾರಿ ಸುಂಕ ಭಾರತಕ್ಕೆ ಶಾಪವಾಗುವ ಬದಲು ಹೊರಗುವಂತೆ ಗೋಚರಿಸುತ್ತಿದೆ. ಅದೇನಿರಲಿ, ಭಾರತ ಸರ್ಕಾರವು ಈ ಆಘಾತಕ್ಕೆ ಒಳಗಾಗದೆ ಅದರ ವಿರುದ್ಧ ನಿಂತು ಭಾರತದಿಂದ ಅಮೆರಿಕಾಗೆ ರಫ್ತಾಗುತ್ತಿದ್ದಂತಹ ಬಟ್ಟೆಗಳಾಗಿರ್ಬೋದು, ಸಿದ್ಧ ಉಡುಪುಗಳಾಗಿರ್ಬೋದು, ರತ್ನಾಭರಣಗಳಾಗಿರ್ಬೋದು ಅಥವಾ ಮುಂತಾದ ಯಾವುದೇ ಕ್ಷೇತ್ರಗಳ ವಸ್ತುಗಳ ನೆರವಿಗೆ ನಿಂತು ಅಮೆರಿಕ ನಿರ್ಬಂಧಿಸಿದ ಮಾರುಕಟ್ಟೆಯ ಬದಲಿಗೆ ಆಸಿಯಾನ್ ಹಾಗೂ ಮಧ್ಯಪ್ರಾಚ್ಯದಂತಹ ಮಾರುಕಟ್ಟೆಗಳತ್ತ ಗಮನ ಹರಿಸುವುದು ಬಹುಮುಖ್ಯವಾಗಿದೆ. ಇದಿಷ್ಟು ಭಾರತ ಹಾಗೂ ಅಮೆರಿಕದ ತೆರಿಗೆ ವಿರುದ್ಧದ ಸಮರ ಹಾಗೂ ಭಾರತ ಕೈಗೊಳ್ಳುತ್ತಿರುವ ನಿರ್ಣಯಗಳು, ಜೊತೆಗೆ ರಷ್ಯಾ ನಡುವಿನ ಸಂಬಂಧದ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.